ಮಕ್ಕಳ ಈಗ ಕಾರ್ಯಕ್ರಮ ಪ್ರಾರಂಭಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡ್ಬೇಕಲ್ವಾ? ನಿಮ್ಮಲ್ಲಿ ಯಾರು ಪ್ರಾರ್ಥನೆ ಮಾಡ್ತೀರಾ? ನೀವು ಮಾಡ್ತೀರಾ? ರೆಡಿ ಇದೀರಾ? ಬನ್ನಿ ಬನ್ನಿ ಬನ್ನಿ. ಚಪ್ಪಾಳೆ. ಬಾಗುವುದು ನನ್ನ ಕಾಯ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಚಪ್ಪಾಳೆ ಅವರಿಗೆ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಮಸ್ಕಾರ. ಆರಾಮಾಗಿದ್ದೀರಾ ನೀವು? ಆರಾಮಾಗಿ ಕೂತ್ಕೊಳ್ಳಿ. ಈಗ ಎಲ್ರು ತಿಂಡಿ ತಿಂದು ಬಂದಿದ್ದೀರಾ ಬೆಳಗ್ಗೆ? ಏನ್ ತಿಂಡಿ? ಅನ್ನ ಸಾರು, ಕೆಲವರು ಚಿತ್ರಾನ್ನ ಎಲ್ಲ ತಿಂದಿದ್ದೀರಲ್ವಾ? ಆರಾಮಿದ್ದೀರಲ್ಲ? ಈಗೇನು ಹೊಟ್ಟೆ ಹಸಿರಲ್ಲ? ಸರಿ, ಈಗ ನಾವ್ ಯಾರು, ನಾವು ನಿಮ್ ಶಾಲೆಗೆ ಯಾಕೆ ಬಂದಿದ್ದೀವಿ ಅಂತ ಯಾರಿಗಾದ್ರೂ ಗೊತ್ತಾ? ನಾವು ಹ್ಯಾಪಿ ವರ್ಲ್ಡ್ ಫೌಂಡೇಶನ್ ಇಂದ ಬಂದಿದ್ದೇವೆ. ಹ್ಯಾಪಿ ವರ್ಲ್ಡ್ ಫೌಂಡೇಶನ್ ಇಂದ ಬಂದಿದ್ದೇವೆ. ನನ್ನ ಹೆಸರು ಮಂಜುನಾಥ್ ಅಂತೇಳಿ. ನನ್ನೊಟ್ಟಿಗೆ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ನಮಸ್ಕಾರ ಮಾಡಿ. ಹಾ, ಇವತ್ತು ನಿಮ್ಮ ಜೀವನದಲ್ಲಿ ತುಂಬಾ ಮುಖ್ಯವಾದ ದಿನ. ನಿಮ್ಮ ಜೀವನದಲ್ಲಿ ಮುಖ್ಯವಾದ ದಿನ. ಇವತ್ತಿನ ದಿನಾಂಕ ಯಾರು ಗೊತ್ತು? ಇವತ್ತಿನ ದಿನಾಂಕ ಎಷ್ಟು? 9 ಆಗಸ್ಟ್ 15ನೇ ತಾರೀಕು. ಏನು ವಿಶೇಷ ಅಂತ ಗೊತ್ತಲ್ವಾ? ಆಗಸ್ಟ್ 15ನೇ ತಾರೀಕು ಏನು? ಆಗಸ್ಟ್ 15, 1947 ನಮ್ಮ ಇಡೀ ದೇಶಕ್ಕೆ ಎಷ್ಟು ಮುಖ್ಯವಾದ ದಿನವಾಗಿತ್ತೋ, ಆಗಸ್ಟ್ 15 ನಂತರದಲ್ಲಿ ನಮ್ಮ ಇಡೀ ದೇಶದ ಭವಿಷ್ಯ ಹೇಗೆ ಬದಲಾವಣೆ ಆಯ್ತೋ ಅದೇ ರೀತಿಯಲ್ಲಿ ಇವತ್ತಿನ ದಿನದಿಂದ ನಿಮ್ಮೆಲ್ಲರ ಭವಿಷ್ಯ ಕೂಡ ಬದಲಾಗುತ್ತೆ. ಸರಿನಾ? ಇಂಥ ಒಂದು ಮುಖ್ಯವಾದ ದಿನವನ್ನ ಓಂಕಾರ ಹೇಳೋದ್ರೊಂದಿಗೆ ಪ್ರಾರಂಭ ಮಾಡೋಣವಾ? ಓಂಕಾರ ಹೇಳೋದ್ರಿಂದ ಏನಾಗುತ್ತೆ? ಮನಸ್ಸು ಶಾಂತವಾಗಿ ಏಕಾಗ್ರತೆ ಹೆಚ್ಚಾಗುತ್ತೆ. ನಾನು ಮೊದಲಿಗೆ ಒಂದ್ಸರಿ ಮಾಡ್ತೇನೆ, ಆ ನಂತರ ಒಟ್ಟೊಟ್ಟಿಗೆ ಮಾಡೋಣ. ಮುಂಚೆ ಎಲ್ಲರೂ ಕೂಡ ಕಣ್ಮುಚ್ಚಿ. ನಿಮ್ಮ ಉಸಿರಾಟದ ಬಗ್ಗೆ ಗಮನ ಕೊಡಿ. ಬೇರೆ ಶಬ್ದ ಏನು ಕೇಳಿಸ್ಕೋಬೇಡಿ. ಮೊದಲಿಗೆ ಒಂದ್ಸಾರಿ ನಾನು ಹೇಳ್ತೀನಿ ಓಂಕಾರ, ಆ ನಂತರ 3 ಸಾರಿ ಒಟ್ಟೊಟ್ಟಿಗೆ ಹೇಳೋಣ. ಓ ಎಲ್ಲರೂ ನಿಧಾನಕ್ಕೆ ಕಣ್ಣನ್ನು ತೆರೀರಿ. ಮಕ್ಕಳ, ಇವತ್ತು ನಾವು ನಿಮಗೆ ನಿಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ 3 ಮುಖ್ಯವಾದ ವಿಚಾರಗಳನ್ನ ತಿಳಿಸ್ಕೊಡ್ತೀವಿ. ಅವುಗಳನ್ನೇನಾದ್ರೂ ನೀವು ಅಳವಡಿಸಿಕೊಂಡಿದ್ದೇ ಆದ್ರೆ ನಿಮ್ಮ ಜೀವನ ದಿನೇ ದಿನೇ ಉತ್ತಮವಾಗಿ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಇರ್ತೀರಾ. ಹಾಗೆ ನಮ್ಮ ಸಂಸ್ಥೆಯ ಗುರಿಯನ್ನು ಕೂಡ ಈಡೇರಿಸ್ತಾ ಆಗುತ್ತೆ. ನಮ್ಮ ಸಂಸ್ಥೆ ಗುರಿ ಏನಪ್ಪಾ ಅಂತ ಹೇಳಿದ್ರೆ, ಹ್ಯಾಪಿ ವರ್ಲ್ಡ್ ಫೌಂಡೇಶನ್ ನ ಗುರಿ ಏನು ಅಂತ ಹೇಳಿದ್ರೆ, ಜಗತ್ನಲ್ಲಿ ಹೆಚ್ಚೆಚ್ಚು ಸಂತೋಷವನ್ನ ಸೃಷ್ಟಿ ಮಾಡೋದು. ಜಗತ್ನಲ್ಲಿ ಹೆಚ್ಚು ಸಂತೋಷವನ್ನ ಸೃಷ್ಟಿ ಮಾಡೋದು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಮಾಡ್ತೀರಾ? ನಮಗೆ ಮಾಡ್ತೀರಾ? ಖಂಡಿತ. ಹೇಗ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿರ್ಬೋದಲ್ಲ ನೀವು. ಇವ್ರಿಗೆ ನಾವು ಹೇಗೆ ಸಹಾಯ ಮಾಡ್ಬೋದು ಅಂತೇಳಿ ಅದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಿಮಗೆ ಗೊತ್ತಾಗುತ್ತೆ. ಈಗ ನಿಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ 3 ಮುಖ್ಯವಾದ ವಿಚಾರಗಳು ಯಾವುದು ಅಂತ ನೋಡೋಣವಾ? ಮೊದಲನೇ ವಿಚಾರ, ನಮ್ಮ ಭವಿಷ್ಯವನ್ನ
ರೂಪಿಸಿಕೊಳ್ಳುವ ಬಗ್ಗೆ. ಮೊದಲನೇ ವಿಚಾರ ಏನು? ನಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳುವ ಬಗ್ಗೆ. ಎರಡನೇ ವಿಚಾರ ಕಡಿಮೆ ಖರ್ಚಿನಲ್ಲಿ ಪೌಷ್ಟಿಕ ಆಹಾರವನ್ನ ಪಡೆಯುವ ಬಗ್ಗೆ. ಎರಡನೇ ವಿಚಾರ ಏನು? ಕಡಿಮೆ ಖರ್ಚಿನಲ್ಲಿ ಪೌಷ್ಟಿಕ ಆಹಾರವನ್ನ ಪಡೆಯುವ ಬಗ್ಗೆ. ಮೂರನೇ ವಿಚಾರ ಪರಿಸರದ ಬಗ್ಗೆ. ಮೊದಲನೇ ವಿಚಾರ ಹೇಳಿ. ಎರಡನೇ ವಿಚಾರ ಮೂರನೇ ವಿಚಾರ. ಜಾಣ ಮಕ್ಕಳಿದ್ದೀರಾ? ಸರಿ ಮಕ್ಕಳ, ನಾನು ಆಗಾಗ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ. ಪ್ರಶ್ನೆ ಕೇಳಿದವರಿಗೆ ಸ್ವೀಟ್ ಕೂಡ ಕೊಡ್ತೀವಿ. ಪ್ರಶ್ನೆ ಕೇಳಿದವರಿಗೆ ಸ್ವೀಟ್ ಅನ್ನು ಕೂಡ ಕೊಡ್ತೀವಿ. ಸ್ವೀಟ್ ಇಲ್ಲ ಚಾಕ್ಲೇಟ್ ಕೊಡ್ತೀವಿ. ಖುಷಿನಾ? ಆದ್ರೆ ಒಂದು ವಿಚಾರ ಗಮನದಲ್ಲಿ ಇಟ್ಕೊಳ್ಳಿ. ನಾನು ಯಾರಿಗೆ ಪ್ರಶ್ನೆ ಕೇಳಿದಾಗ ಯಾರಿಗೆ ಉತ್ತರ ಗೊತ್ತಿದೆಯೋ ಅವ್ರು ಮಾತ್ರ ಕೈ ಎತ್ತಬೇಕು. ಉತ್ತರ ಗೊತ್ತಿದ್ದವ್ರು ಮಾತ್ರ ಕೈಯನ್ನ ಮೇಲಕ್ಕೆ ಎತ್ತಬೇಕು. ನಾನು ಯಾರನ್ನ ಕೇಳ್ತೇನೆ ಅವ್ರು ಮಾತ್ರ ಉತ್ತರ ಹೇಳ್ಬೇಕು. ಗಲಾಟೆ ಮಾಡಬಾರ್ದು, ನೀವೇ ಮಾತಾಡ್ಕೋಬಾರ್ದು. ಸರ್ ಸರ್ ಅಂತೇಳಿ ಎದ್ದಿಟ್ಕೋಬಾರ್ದು ಅಥವಾ ನನ್ನನ್ನ ಪದೇ ಪದೇ ಕರಿಬಾರ್ದು. ಗೊತ್ತಾಯ್ತಲ್ವಾ? ಯಾರಿಗೆ ಉತ್ತರ ಗೊತ್ತಿದ್ಯೋ ಅವ್ರು ಮಾತ್ರ ಕೈ ಎತ್ತಬೇಕು. ನಾನು ಯಾರಿಗೆ ಪ್ರಶ್ನೆ ಕೇಳ್ತೀನಿ ಅವ್ರು ಮಾತ್ರ ಉತ್ತರ ಹೇಳ್ಬೇಕು. ಗಲಾಟೆ ಮಾಡಬಾರ್ದು, ಪದೇ ಪದೇ ನನ್ನನ್ನ ಕರಿಬಾರ್ದು, ಎದ್ದು ನಿಲ್ಕೋಬಾರ್ದು. ಓಕೆನಾ? ಸರಿನಾ? ತಯಾರಿದ್ದೀರಾ? ಹಾಗಿದ್ರೆ ಶುರು ಮಾಡೋಣವಾ? ಸರಿ, ಹಾಗಿದ್ರೆ ನಿಮ್ಮ ಆದರ್ಶ ವ್ಯಕ್ತಿ ಯಾರು ಅಂತ ಯಾರು ಹೇಳ್ತೀರಾ? ಆದರ್ಶ ವ್ಯಕ್ತಿ ಅಂತ ಅಂದ್ರೆ ಜೀವನದಲ್ಲಿ ದೊಡ್ಡ ಸಾಧನೆಯನ್ನ ಮಾಡಿರ್ತಕ್ಕಂಥ ವ್ಯಕ್ತಿ. ಜೀವನದಲ್ಲಿ ದೊಡ್ಡ ಸಾಧನೆಯನ್ನ ಮಾಡಿರ್ತಕ್ಕಂಥ ವ್ಯಕ್ತಿ. ಉದಾಹರಣೆಗೆ ಮಹಾತ್ಮ ಗಾಂಧೀಜಿ ಕೇಳಿದಿರಲ್ವಾ? ಅಬ್ದುಲ್ ಕಲಾಂ, ಸ್ವಾಮಿ ವಿವೇಕಾನಂದ. ಅಥವಾ ನೀವ್ ಯಾರ ಹಾಗೆ ಆಗ್ಬೇಕು ಅಂತಿದ್ದೀರೋ, ದೊಡ್ಡವ್ರು ಆಗ್ತಾ ಆಗ್ತಾ ಯಾರ ಹಾಗೆ ಆಗ್ಬೇಕು ಅನ್ಕೊಂಡಿದ್ರು ಅವ್ರಾಗ್ಬೋದು. ಈಗ ಹೇಳಿ, ಕೈ ಎತ್ತಿ, ನಿಮ್ಮ ಆದರ್ಶ ವ್ಯಕ್ತಿ ಯಾರು ಅಂತ ಯಾರು ಹೇಳ್ತೀರಾ? ಕೈ ಎತ್ತಿ. ಸರಿ, ನೀನ್ ಹೇಳ್ತೀರಾ? ಅಬ್ದುಲ್ ಕಲಾಂ. ಚಪ್ಪಾಳೆ. ಮತ್ತೆ ಯಾರು ಹೇಳ್ತೀರಾ? ಮಹಾತ್ಮ ಗಾಂಧೀಜಿ. ಹೇಳಪ್ಪ. ಅಂಬೇಡ್ಕರ್. ಮಕ್ಕಳ, ಈ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ, ಅಬ್ದುಲ್ ಕಲಾಂ ಎಲ್ಲ ದೊಡ್ಡ ಮಹಾನ್ ಸಾಧಕರಿದ್ದಾರಲ್ವಾ, ಅವರು ನಿಮ್ಮೆಲ್ಲರ ಹಾಗೆ ಒಂದ್ ಸಮಯದಲ್ಲಿ ಸಾಮಾನ್ಯ ವ್ಯಕ್ತಿಗಳಾಗಿದ್ರು. ಹೌದಲ್ವಾ? ಅಂತ ವ್ಯಕ್ತಿಗಳು ಅಷ್ಟು ದೊಡ್ಡ ವ್ಯಕ್ತಿಗಳಾಗಿದ್ದು ಹೇಗೆ ಅಂತ ಗೊತ್ತಾ? ಅವರು ತಮ್ಮ ಜೀವನದಲ್ಲಿ 3 ಮುಖ್ಯವಾದ ವಿಚಾರಗಳನ್ನ ಅಳವಡಿಸ್ಕೊಂಡಿದ್ರು. ಅದಕ್ಕೆ ಅವರು ದೊಡ್ಡ ವ್ಯಕ್ತಿ ಆದ್ರು. ನೀವು ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ಹೇಳಿದ್ರೆ ಈಗ ಹೇಳ್ತಕ್ಕಂಥ 3 ಮುಖ್ಯವಾದ ವಿಚಾರಗಳನ್ನ ನಿಮ್ ಜೀವನದಲ್ಲಿ ಅಳವಡಿಸ್ಕೋಬೇಕು. ಮೊದಲನೇ ವಿಚಾರ, ಜೀವನದಲ್ಲಿ ಇಷ್ಟವಾದ ಗುರಿ ಇರಬೇಕು. ಜೀವನದಲ್ಲಿ ಎರಡನೇ ವಿಚಾರ, ಆ ಗುರಿಯನ್ನ ನಾನು ಸಾಧಿಸ್ತೀನಿ ಅಂತ ನಂಬಿಕೆ ಇರಬೇಕು. ಮೂರನೇ ವಿಚಾರ, ಶಿಸ್ತಿರಬೇಕು. ಮೊದಲನೇ ವಿಚಾರ ಏನ್ ಹೇಳಿ? ಜೀವನದಲ್ಲಿ ಇಷ್ಟವಾದ ಗುರಿ ಇರಬೇಕು. ಎರಡನೇ ವಿಚಾರ ನಂಬಿಕೆ ಇರಬೇಕು. ಮತ್ತಿನ್ನೊಂದು ಶಿಸ್ತಿರ್ಬೇಕು. ಸರಿ, ಈಗ ಮೊದಲನೇ ವಿಚಾರವನ್ನ ನೋಡೋಣ. ಗುರಿ ಅಂದ್ರೆ ಏನು? ನಾನು ಅವಾಗಲೇ ಹೇಳಿದೆ, ಗುರಿ ಅಂದ್ರೆ ನಮಗೆ ಇಷ್ಟವಾದ ಗುರಿ ಆಗಿರ್ಬೇಕು. ಇಷ್ಟವಾದ ಗುರಿ ಅಂದ್ರೆ ಉದಾಹರಣೆ ಹೇಳ್ಬೋದು ಅಂದ್ರೆ ಸಚಿನ್ ತೆಂಡೂಲ್ಕರ್ ತರ ಒಳ್ಳೆ ಬ್ಯಾಟ್ಸ್ಮನ್ ಅಥವಾ ಕ್ರಿಕೆಟರ್ ಆಗ್ತಕ್ಕಂತ ಗುರಿ ಆಗಿರ್ಬೋದು. ಡಾಕ್ಟರ್ ರಾಜ್ಕುಮಾರ್ ಗೊತ್ತಾ? ಡಾಕ್ಟರ್ ರಾಜ್ಕುಮಾರ್ ತರ ಒಳ್ಳೆ ನಟ ಆಗ್ತಕ್ಕಂತ ಗುರಿ ಆಗಿರ್ಬೋದು. ಅಬ್ದುಲ್ ಕಲಾಂ ಅವ್ರ ತರ ವಿಜ್ಞಾನಿ ಅಥವಾ ರಾಷ್ಟ್ರಪತಿ ಆಗ್ತಕ್ಕಂತ ಗುರಿ ಆಗಿರ್ಬೋದು. ಮತ್ತೆ ನಿಮ್ ಸುತ್ತಮುತ್ತ ಇರ್ತಕ್ಕಂಥ ಏನು ರೈತಾಪಿ ಜನಗಳಲ್ಲಿ ಆದರ್ಶ ರೈತ ಆಗ್ತಕ್ಕಂಥ ಗುರಿ ಕೂಡ ಇಟ್ಕೋಬಹುದು. ಹಾಗೆ ಸಮಾಜದ ಒಳಿತಿಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಡಾಕ್ಟರು, ಲಾಯರು, ಪೊಲೀಸ್ ಆಫೀಸರು, ಎಂಜಿನಿಯರು, IAS ಆಫೀಸರು, IPS ಆಫೀಸರು, ಹಾಗೆ ಟೀಚರು ಅಲ್ವಾ? ಅವ್ರು ಕೂಡ ಆಗಿರ್ಬೋದು. ಅಥವಾ ನೀವ್ ಏನ್ ಆಗ್ಬೇಕು ಅಂತ ಅನ್ಕೊಂಡಿರ್ತೀರೋ ಆ ತರ ಆಗಿರ್ಬೋದು. ಆ ತರ ಗುರಿ ಇರಬೇಕು. ಮಕ್ಕಳ, ಈ
ಗುರಿನ, ನಮ್ಮ ಆದರ್ಶ ವ್ಯಕ್ತಿ ಆಗ್ಲಿಕ್ಕೆ ಬೇಕಾಗ್ತಕ್ಕಂಥ ಶಕ್ತಿ ಮತ್ತೆ ಸಾಮರ್ಥ್ಯವನ್ನ ಆ ಭಗವಂತ ನಿಮ್ಮೆಲ್ಲರಿಗೂ ಕೊಟ್ಟಿದ್ದಾನೆ. ನೀವು ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ನೀವೇನ್ ಅನ್ಕೋತೀರಾ ಅದನ್ನ ಸಾಧನೆ ಮಾಡ್ಬೋದು. ಅಷ್ಟು ಶಕ್ತಿ ಸಾಮರ್ಥ್ಯವನ್ನ ಎಲ್ರಿಗೂ ಕೊಟ್ಟಿದ್ದಾನೆ. ಅದಕ್ಕೆ ಅಯ್ಯೋ ನನಗೆ ಬುದ್ಧಿವಂತ ಅಲ್ಲ, ನಾನು ದಡ್ಡ, ಅತಿ ಬುದ್ಧಿವಂತಿಕೆ ಬೇಕಾಗಿಲ್ಲ ಸಾಧನೆ ಮಾಡ್ಲಿಕ್ಕೆ. ನಾನು ಕಪ್ಪುಗಿದ್ದೀನಿ, ಬೆಳ್ಳಗಿದ್ದೀನಿ, ವರ್ಗ, ಜಾತಿ, ಮತ ಯಾವುದು ಬೇಕಾಗಿಲ್ಲ. ನಾನು ಕನ್ನಡ ಶಾಲೆಯಲ್ಲಿ ಓದಿನಿ, ನಾನು ಇಂಗ್ಲಿಷ್ ಶಾಲೆಯಲ್ಲಿ ಓದಿನಿ, ನಾನು ಕಾನ್ವೆಂಟ್ ಅಲ್ಲಿ ಓದಿದ್ದೀನಿ, ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀನಿ. ಇದ್ಯಾವುದು ಸಾಧನೆ ಮಾಡ್ಲಿಕ್ಕೆ ಬೇಕಾಗಿಲ್ಲ. ಸಾಧನೆ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ 3 ಮುಖ್ಯವಾದ ವಿಚಾರಗಳು ಯಾವಪ್ಪ ಅಂತ ಹೇಳಿದ್ರೆ, ಜೀವನದಲ್ಲಿ ಎರಡನೇದು ನಂಬಿಕೆ ಇರ್ಬೇಕು. 3ನೇ ವಿಚಾರ ಮಕ್ಕಳ, ನಿಮಗೆ ಕತೆ ಅಂದ್ರೆ ಇಷ್ಟನಾ? ಒಂದ್ ಕತೆ ಹೇಳಾಗಿದ್ರೆ ಸರಿ, ನಿಮಗೆ ಏಕಲವ್ಯನ ಕತೆ ಹೇಳ್ತೀನಿ. ಏಕಲವ್ಯ ಒಬ್ಬ ಕಾಡಿನ ಮುಖಂಡನ ಮಗ. ಅವನಿಗೆ ಬಿಲ್ಲು ಬಾಣ ಬಿಡೋದಂದ್ರೆ ತುಂಬಾ ಇಷ್ಟ, ತುಂಬಾ ಪ್ರೀತಿ ಅವನಿಗೆ. ಅವನ ಜೀವನದಲ್ಲಿ ಒಬ್ಬ ಶ್ರೇಷ್ಠ ಬಿಲ್ಲುಗಾರ ಆಗ್ಬೇಕು ಅಂತೇಳಿ ಗುರಿಯನ್ನು ಇಟ್ಕೊಂಡಿರ್ತಾನೆ. ಅದಕ್ಕೋಸ್ಕರ ಗುರು ದ್ರೋಣಾಚಾರ್ಯರ ಹತ್ರ ವಿದ್ಯೆನ ಕಲೀಲಿಕ್ಕೆ ಹೋಗ್ತಾನೆ. ಯಾರು? ಏಕಲವ್ಯ. ಆಗ ಗುರು ದ್ರೋಣಾಚಾರ್ಯ ಏನ್ ಹೇಳ್ತಾರೆ ಏಕಲವ್ಯನ ನೋಡ್ಬಿಟ್ಟು, ನೋಡಪ್ಪ, ನಾನು ರಾಜರ ಮಕ್ಕಳಿಗೆ ಮಾತ್ರ ನಾನು ವಿದ್ಯೆ ಹೇಳ್ಕೊಡಕ್ಕಾಗೋದು, ನೀನೊಬ್ಬ ಶೂದ್ರ, ನಿನಗೆ ವಿದ್ಯೆ ಹೇಳ್ಕೊಡಕ್ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಆಗ ಏಕಲವ್ಯ ಬೇಜಾರಾಗುತ್ತಲ್ವಾ? ಬೇಜಾರಾದ್ರೂ ಕೂಡ ಅವನು ನಾನೊಬ್ಬ ಶ್ರೇಷ್ಠ ಬಿಲ್ಲುಗಾರ ಹಾಗೆ ಆಗ್ತೀನಿ ಅಂತ ನಂಬಿಕೆಯನ್ನ ಬಿಟ್ಕೊಡ್ಲಿಲ್ಲ. ಆ ಛಲ ಮತ್ತೆ ನಂಬಿಕೆಯನ್ನು ಬಿಟ್ಕೊಡ್ಲಿಲ್ಲ. ಅವನು ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಗುರು ದ್ರೋಣಾಚಾರ್ಯರ ವಿಗ್ರಹವನ್ನ ಮಣ್ಣಿನಲ್ಲಿ ಮಾಡ್ಬಿಟ್ಟು ಅದ್ರ ಮುಂದೆ ನಾನೊಬ್ಬ ಶ್ರೇಷ್ಠ ಬಿಲ್ಲುಗಾರ ಹಾಗೆ ಆಗ್ತೀನಿ ಅಂತ ಒಂದು ವಿಶ್ವಾಸದಿಂದ, ನಂಬಿಕೆಯಿಂದ ವಿದ್ಯಾಭ್ಯಾಸ ಪ್ರಾರಂಭ ಮಾಡ್ತಾ ಹೋಗ್ತಾನೆ. ಮಾಡ್ತಾ ಅವನೊಬ್ಬ ಶ್ರೇಷ್ಠ ಬಿಲ್ಲುಗಾರ ಆಗ್ತಾನೆ. ನಾವೆಲ್ಲ ಕಣ್ಣಲ್ಲಿ ಗುರಿ ಇಡೋದಲ್ವಾ? ನಾವು ಕಣ್ಣಲ್ಲಿ ಗುರಿ ಇಟ್ರೆ ಏಕಲವ್ಯ ಶಬ್ದ ಕೇಳಿ ಬಾಣವನ್ನ ಬಿಡ್ತಿದ್ದ. ಅಂದ್ರೆ ಶಬ್ದವೇದಿ ವಿದ್ಯೆಯನ್ನ ಕಲ್ತಿದ್ದ. ಒಂದ್ಸರಿ ಹೀಗೆ ಗುರು ದ್ರೋಣಾಚಾರ್ಯರು ಅವ್ರ ಶಿಷ್ಯರ ಜೊತೆಗೆ ಕಾಡಿನಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ಒಂದು ನಾಯಿ ಬೊಗಳ್ತಾ ಇರ್ತದೆ, ಜೋರಾಗಿ ಒಂದು ನಾಯಿ ಬೊಗಳ್ತಾ ಇರ್ತದೆ. ಅದೇ ಕಾಡಿನಲ್ಲಿ ಅಭ್ಯಾಸ ಮಾಡ್ತಿರ್ತಕ್ಕಂಥ ಏಕಲವ್ಯ ಆ ನಾಯಿ ಬೊಗಳಿದ ಶಬ್ದವನ್ನ ಕೇಳಿ ಆ ದಿಕ್ಕಿನಲ್ಲಿ ಬಾಣವನ್ನ ಬಿಡ್ತಾನೆ. ಆ ಬಾಣ ನೇರುವ ಬಾಣಗಳು ನಾಯಿಯ ಬಾಯಿಗೆ ಬಂದು ತಗುಲುತ್ತೆ. ಇದನ್ನು ಗಮನಿಸಿ ಆಶ್ಚರ್ಯಕ್ಕಾಗಿ ದ್ರೋಣಾಚಾರ್ಯರು ಹೇಳ್ತಾರೆ, ಅದ್ಯಾರು ಅಂತ ನೋಡಿದಾಗ ಅದು ಏಕಲವ್ಯ ಅಂತ ಗೊತ್ತಾಗುತ್ತೆ. ಇಷ್ಟು ಚೆನ್ನಾಗಿ ಶಬ್ದವೇದಿ ವಿದ್ಯೆಯನ್ನ ಕಲ್ತಿರೋರು ಯಾರು, ಪ್ರದರ್ಶನ ಮಾಡ್ತಾರೆ ಯಾರು ಅಂತ ನೋಡಿದಾಗ ಅದು ಯಾರು? ಏಕಲವ್ಯ. ಆಗ ಗುರು ದ್ರೋಣಾಚಾರ್ಯರು ಅವನ ಶ್ರದ್ಧೆ ಮತ್ತೆ ಭಕ್ತಿಗೆ ಮೆಚ್ಚಿ ಅವನ ಒಂದು ಅಭ್ಯಾಸ ಮಾಡ್ಕೊಂಡಿದ್ದಲ್ಲ, ಅದಕ್ಕೆ ಅವರು ತಮ್ಮ ಶಿಷ್ಯನನ್ನಾಗಿ ಸ್ವೀಕಾರ ಮಾಡ್ಕೋತಾರೆ. ಈ ಕಥೆಯಲ್ಲಿ ಏನಿದೆ? ಏಕಲವ್ಯನಿಗೆ ತನಗಿಷ್ಟವಾದ ಗುರಿ ಇತ್ತಲ್ವಾ? ಏಕಲವ್ಯ ಆ ಗುರಿಯನ್ನ ಸಾಧನೆ ಮಾಡ್ಲಿಕ್ಕೆ ಅವನಿಗೂ ಕಷ್ಟ ಬಂತಲ್ವಾ? ತುಂಬಾ ಸಮಸ್ಯೆಗಳು ಬಂತು. ಆದ್ರೂ ಕೂಡ ಅವನು ಛಲ ಮತ್ತೆ ನಂಬಿಕೆಯನ್ನ ಬಿಟ್ಕೊಡ್ಲಿಲ್ಲ ಅಲ್ವಾ? ಗುರಿಯನ್ನ ಸಾಧಿಸ್ತೀನಿ ಅಂತ ನಂಬಿಕೆಯನ್ನ ಬಿಟ್ಕೊಡ್ಲಿಲ್ಲ. ಹಾಗೆ ನೀವು ಕೂಡ ನಂಬಿಕೆಯನ್ನ ಬಿಟ್ಕೊಡ್ಬಾರ್ದು, ಹೌದಲ್ವಾ? ಸರಿನಾ? ಸರಿ, ಇಷ್ಟವಾದ ಗುರಿ ಇರಬೇಕು, ಅದನ್ನು ಸಾಧಿಸ್ತೀವಿ ಅಂತ ನಂಬಿಕೆ ಇರಬೇಕು. 3ನೇ ವಿಚಾರ ಏನು? ಶಿಸ್ತಿರ್ಬೇಕು. ಶಿಸ್ತಂದ್ರೆ ಏನು? ಶಿಸ್ತು ಅಂದ್ರೆ ಏನು? ಸತ್ಯ ಗುರು ಹಿರನ್ನ ಗೌರವಿಸೋದು, ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥದ್ದು, ಬೆಳಿಗ್ಗೆ ಬೇಗ ನಮ್ಮ ಕೆಲಸಗಳನ್ನ ನಾವೇ ಶುಚಿತ್ವವಾಗಿರೋದು, ಸಮಯಕ್ಕೆ ಸರಿಯಾಗಿ ಬರೋದು, ಸಮಯ ಪಾಲನೆ ಮಾಡೋದು, ಅವತ್ತಿನ ಪಾಠವನ್ನ ಇವೆಲ್ಲ ಶಿಸ್ತಲ್ವಾ? ಸರಿ, ಈಗ ಪ್ರಶ್ನೆ, ಶಿಸ್ತು ಅಂದ್ರೆ ಏನು ಅಂತ ಯಾರು ಹೇಳ್ತೀರಾ? ಕೈ ಎತ್ತಿ. ಶಿಸ್ತು ಅಂದ್ರೆ ಯಾರು ಹೇಳ್ತೀರಾ? ಕೈ ಎತ್ತಿ. ನೀ ಹೇಳಿ. ಸಮಯಕ್ಕೆ ಸರಿಯಾಗಿ ಸ್ಕೂಲ್ ಬರುವುದು, ಆಮೇಲೆ ಬೇಗ ಎದ್ದೇಳೋದು, ಆಮೇಲೆ ಅವತ್ತಿನ ಪಾಠ ಅವತ್ತೇ ಓದೋದು, ಆಮೇಲೆ
ಅವತ್ ಗುರುವಿನ ಗೌರವಿಸೋದು, ಗುರುವಿನ ಎಲ್ಲರನ್ನ ಪ್ರೀತಿಸೋದು, ಎಲ್ಲರನ್ನ ಪ್ರೀತಿಸೋದು, ಸತ್ಯ ಹೇಳೋದು, ಸತ್ಯ ಹೇಳೋದು, ಅಸೂಹೆ ಪಡದಿರೋದು ಅಲ್ವಾ? ಇವೆಲ್ಲ ಶಿಸ್ತು. ಈಗ ಮಕ್ಕಳ, ಈಗ ನಿಮಗೆ ಒಂದೊಂದು ಚೀಟಿ ಕೊಡ್ತೇನೆ. ನಿಮಗೆ ಒಂದೊಂದು ಚೀಟಿ ಕೊಡ್ತೇನೆ. ಅದರಲ್ಲಿ ನಿಮ್ ಹೆಸರು ಬರೆಯೋ ಅವಶ್ಯಕತೆ ಇಲ್ಲ. ನಿಮ್ಮ ಗುರಿ, ನೀವು ಜೀವನದಲ್ಲಿ ಏನಾಗ್ಬೇಕು ಅಂತ ಅನ್ಕೊಂಡಿದ್ದೀರಲ್ಲ, ನಿಮ್ಮ ಗುರಿಯನ್ನ ಬರಿಬೇಕು. ಬರೀರಿ ಪುಟ. ನೀವು ಪಕ್ಕದಲ್ಲಿ ನೋಡ್ಕೋಬಾರ್ದು, ನಿಮ್ ಗುರಿ ಅಲ್ವಾ? ನೀವು ಜೀವನದಲ್ಲಿ ಏನಾಗ್ಬೇಕು ಅಂತ ಹಿಡ್ಕೊಂಡಿರು. ನಾನು ಕೇಳ್ತೇನೆ, ನಿಮ್ಮ ಜೀವನದಲ್ಲಿ ಏನಾಗ್ಬೇಕು ನೀವು ಅನ್ನೋದನ್ನ ಬರಿಬೇಕು. ಪಕ್ಕದಲ್ಲಿ ನೋಡ್ಬೇಡಿ. ಆಯ್ತಾ? ಬಂದ್ರ? ಕ್ಲೀನ್ ಮರ್ಚ್ಬಿಟ್ಟು ಬಲಗೈ ಇಟ್ಕೊಡಿ. ಬಲಗೈಲಿ ಇಟ್ಕೊಂಡಿರಿ. ಎಲ್ಲರದು ಬರ್ದಾಯ್ತಾ? ಎಲ್ಲರೂ ನಿಮ್ಮ ಗುರಿ ಚೀಟಿ ಇದೆಯಲ್ಲ, ಅದನ್ನ ಬಲಗೈಯಲ್ಲಿ ಇಟ್ಕೊಳ್ಳಿ. ಈಗ ನಿಮ್ಮ ಗುರಿ, ಇಷ್ಟವಾದ ಗುರಿ ನಿಮ್ ಕೈಲಿದೆ ಅಲ್ವಾ? ಇದನ್ನ ಸಾಧಿಸ್ಲಿಕ್ಕೆ ಏನ್ ಬೇಕು? ಇಲ್ಲಿ ಇದೆ ಅಲ್ವಾ? ಇಲ್ಲಿ ಗುರಿ ಇದೆ. ಆಮೇಲೆ ಏನ್ ಬೇಕು? ಸಾಧಿಸ್ತೀವಿ ಅಂತ ನಂಬಿಕೆ ಇರಬೇಕು. ಮತ್ತೆ ಜಾಣ ಮಕ್ಕಳಿದ್ದೀರ, ಅದು ನಿಜವಾಗ್ಲೂ ನನಗೆ ಅನ್ಸುತ್ತೆ ನೀವು ಸಮಾಜದಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿ ಇರ್ತೀರಾ ಅನ್ಕೊಂತೀನಿ. ಈಗ ನಿಮ್ಮ ಮನೆಯಲ್ಲಿ ನೀವು ಗುರಿ ಸಾಧಿಸ್ಬೇಕು ಅಂತ ಹೊರಟಿರ್ತೀರಾ, ಶಿಸ್ತಿನಿಂದ ಇದ್ದು ಗುರಿಯನ್ನ ಸಾಧಿಸಲೇ ಹೊರಟಿರ್ತೀರಾ. ಆದ್ರೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಮನೆಯವರಾಗಿರ್ಬೋದು, ಇವನೇನೋ ಆಗ ಕೊಟ್ಟೇನೆ, ಇವನು ಪೊಲೀಸ್ ಆಗ್ತಾನಂತೆ, ಸುಮ್ನಿರೋ, ನಿನ್ ಕೈಲಿ ಆಗಲ್ಲ, ನೀನಿದೆ ಇದು ಪೆಟ್ಲ ಇದ್ದಂಗಿದೆ, ನೀನು ಪೊಲೀಸ್ ಆಗ್ತೀಯಾ, ನಿನಗಿವೆಲ್ಲ ಆಗಲ್ಲ ಬಿಡು, ನಿನ್ ಕೈಯಿಂದ ಆಗಲ್ಲ ಬಿಡು, ಸುಮ್ಮನೆ ಇರು, ಬೇರೆ ಕೆಲಸ ನೋಡು, ನಿನ್ ಮುಖ ಕನ್ನಡಿ ನೋಡ್ಕೊಂಡು ಯಾವತ್ತಾದ್ರು, ಹಿಂಗೆಲ್ಲ ಹೇಳ್ತಾರೆ ಅಲ್ವಾ? ಆವಾಗ ನಿಮಗೆ ಅವ್ರು ಹೇಳ್ತಾ ಏನಾಗುತ್ತೆ, ಅಯ್ಯೋ ನನ್ನ ಗುರಿ ಸಾಧಿಸೋದು ಕಷ್ಟ ಅಂತ ಅನ್ಸ್ಬಿಡ್ಬೋದು. ನಿಮಗೆ ಕಷ್ಟ ಅಂತ ಅನ್ಸ್ಬೋದು. ಅವಾಗ ಅನ್ಸುತ್ತಲ್ವಾ? ಆಗ ನಿಮಗೆ ನೀವೇ ಮತ್ತೆ ಅವರಿಗೆ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ನನ್ನ ಗುರಿಯನ್ನ ಸಾಧಿಸ್ತೇನೆ ಅಂತ ನಂಬಿಕೆ ನನಗಿದೆ, ನಾನು ಶಿಸ್ತಿನಿಂದ ಇದ್ದು ನನ್ನ ಗುರಿಯನ್ನ ಸಾಧಿಸುತ್ತೇನೆ ಅಂತ ಹೇಳ್ಬೇಕು. ಏನ್ ಹೇಳ್ತೀರಾ? ಅಂತ ಹೇಳ್ಬೇಕು. ಹೇಳ್ತೀರಲ್ವಾ? ನಿಮ್ಮ ಗುರಿಯನ್ನ ಯಾರು ಹೇಳ್ಕೋತೀರಾ ಜೋರಾಗಿ? ಕೈ ಎತ್ತಿ. ಹಾ, ನೀನ್ ಬಾ ಪುಟ, ನೀನ್ ಬಾ. ಈಗ ಇವಳು ಅವಳ ಗುರಿಯನ್ನ ಹೇಳ್ಕೋತಾರೆ. ಆಗ ಯಾರು ನಿಮ್ಮಲ್ಲಿ ಅವ್ರನ್ನ ಗೇಲಿ ಮಾಡ್ತೀರಾ? ಕಾಲೆಳೆಯೋದು, ಗಿಡಾಯಿಸೋದು, ಚುಡಾಯಿಸೋದು ಏನೋ ಹೇಳ್ತಾರಲ್ಲ, ಆತರ ಕಾಲು ಎಳಿತೀರಾ? ಯಾರು ಹೇಳ್ತೀರಾ? ನೀನ್ ಬಾ. ಹಾ, ಎಲ್ಲಿತ್ಕೋ. ನಿನ್ನ ಹೆಸರೇನು? ಹನುಮಂತರಾಜು. ನಿನ್ನ ಹೆಸರು ಪುಟ? ಪಲ್ಲವಿ. ಈಗ ಜೋರಾಗಿ ನೀನು ಏನಾಗ್ಬೇಕು, ನಿನ್ ಗುರಿ ಏನು ಅಂತ ಹೇಳಿ ಜೋರಾಗಿ ಹೇಳ್ಬೇಕು. ಆಯ್ತಾ? ಎಲ್ರಿಗೂ ಕೇಳಾಗೆ ಜೋರಾಗಿ ಹೇಳ್ಬೇಕು. ಹೇಳಿ. ನನ್ನ ಗುರಿ ವಿಜ್ಞಾನಿ ಆಗಬೇಕೆಂದಿದೆ. ಓ ಪಲ್ಲವಿ, ಪಲ್ಲವಿ ವಿಜ್ಞಾನಿ ಆಗ್ಬೇಕಂತೆ. ಓ, ನೀನ್ ವಿಜ್ಞಾನಿ ಐತಿ, ನಿನ್ ಮಕ ನೋಡು, ಯಾವಾಗಾರ ಕನ್ನಡದಲ್ಲಿ ಮಕ ನೋಡ್ಕೊಂಡಿದ್ಯಾ? ಹೋಗ್ ಮನೆ ಕೇಮೆ ಗೀಮೆ ಇದ್ರೆ ಮಾಡಾಗು. ವಿಜ್ಞಾನಿ ಆಗ್ಬೇಕಂದ್ರೆ ಎಷ್ಟು ಓದ್ಬೇಕು ಗೊತ್ತೇ? ಕೇಮೆ ಗೀಮೆ ಮಾಡಾಗು. ನಾನು ಇಷ್ಟಪಟ್ಟು ವಿಜ್ಞಾನಿ ಆಗ್ಬೇಕು ಅಂತ ಇಷ್ಟಪಟ್ಟಿದ್ದೀನಿ. ನನ್ನ ನಂಬಿಕೆ ಇದೆ, ನಾನು ವಿಜ್ಞಾನಿ ಆಗೇ ಆಗ್ತೀನಿ ಅಂತ. ಶಿಸ್ತಿನಿಂದ ವಿಜ್ಞಾನಿ ಆಗೇ ಆಗ್ತೀನಿ ನಾನು. ಓ ಚಪ್ಪಾಳೆ. ಗೊತ್ತಾಯ್ತಲ್ವಾ? ನಿಮಗೂ ಕೂಡ ಇಲ್ಲಿ ಹೊರಗಡೆ ನಿಮ್ ಸುತ್ತಮುತ್ತಲ್ಲಿ ನಿಮ್ಮ ಮನೆಯಲ್ಲಿ ಅದೇ ತರ ಪ್ರಶ್ನೆಗಳು ಬರ್ತವೆ. ಆಗ ನಾವ್ ಏನ್ ಅನ್ಕೋಬೇಕು? ನಾವು ಏನ್ ಅನ್ಕೋಬೇಕು ಅವರಿಗೆ? ನಾನು ನನ್ನ ಗುರಿಯನ್ನ ಸಾಧಿಸ್ತೀನಿ ಅಂತ ನನ್ನಲ್ಲಿ ನನಗೆ ನಂಬಿಕೆ ಇದೆ, ಶಿಸ್ತಿನಿಂದ ಇದ್ದು ನನ್ನ ಗುರಿಯನ್ನ ಸಾಧಿಸ್ತೇನೆ ಅಂತ ಹೇಳ್ಬೇಕು. ಏನ್ ಹೇಳ್ತೀರಾ? ನಾನು ನನ್ನ ಗುರಿಯನ್ನ ನಂಬಿಕೆ
ನಂಬಿಕೆ ಇದೆ ಅಂತ ಹೇಳ್ತೀರಲ್ವಾ? ಸರಿ ಮಕ್ಕಳ, ನೀವು ಶಿಸ್ತಿನಿಂದ ಇದ್ದು ಗುರಿಯನ್ನ ಸಾಧಿಸ್ಲಿಕ್ಕೆ ಹೊರಟಿರ್ತೀರಾ. ನೀವು ದೊಡ್ಡವರು ಆಗ್ತಾ 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 ಏನಾಗುತ್ತೆ, ನಿಮ್ಮ ಗುರಿ ಬದಲಾವಣೆ ಆಗ್ಬೇಕು, ಇಲ್ಲ ಇನ್ನೊಂದು ಆಗ್ಬೇಕಿತ್ತು, ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾರೆ, ಲಾಯರ್ ಆಗ್ಬೋದಿತ್ತು ಅಂತ ಅನ್ಸುತ್ತೆ, ಅಥವಾ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಅನ್ಕೊಂಡಿರ್ತೀರಾ. ಆಮೇಲೆ ನೀವು IAS ಆಫೀಸರ್ ಆಗ್ಬೇಕು ಅಂತ ಅನ್ಸುತ್ತೆ. ಆವಾಗ ನೀವು ನಿಮ್ಮ ಗುರಿಯನ್ನ ಬದಲಾವಣೆ ಮಾಡ್ಕೋಬಹುದು. ಆ ಹೊಸ ಗುರಿಯನ್ನ ಸಾಧಿಸ್ಲಿಕ್ಕೆ ಏನ್ ಬೇಕು? ಆ ಗುರಿಯನ್ನ ಸಾಧಿಸ್ತೀವಿ ಅಂತ ನಂಬಿಕೆ ಇರಬೇಕು. ಅಲ್ವಾ? ಆ ಗುರಿಯನ್ನ ಸಾಧಿಸ್ತೀವಿ ಅಂತ ನಂಬಿಕೆ ಇರಬೇಕು, ಮತ್ತೆ ಶಿಸ್ತಿರ್ಬೇಕು ಅಲ್ವಾ? ಸರಿ, ಈಗ ನಿಮ್ಮ ಜೀವನದಲ್ಲಿ ದೊಡ್ಡ ಸಾಧನೆ ಏನ್ ಗುರಿ ಇಟ್ಕೊಂಡಿರ್ತಾರಲ್ಲ ಅದನ್ನ ಸಾಧಿಸ್ಲಿಕ್ಕೆ ದಿನನಿತ್ಯದ ಜೀವನದಲ್ಲಿ ಕೂಡ ಸಣ್ಣ ಪುಟ್ಟ ಗುರಿಗಳನ್ನ ಇಟ್ಕೋಬೇಕಾಗುತ್ತೆ. ಉದಾಹರಣೆಗೆ ಬೆಳಿಗ್ಗೆ ನಾನು ಬೇಗ ಹೇಳ್ತೀನಿ ಅನ್ನೋ ಗುರಿನ ಇಟ್ಕೋಬೇಕಾಗತ್ತೆ. ಅವತ್ತಿನ ಪಾಠವನ್ನ ಅವತ್ತೇ ಓದ್ಕೊಳ್ತೀನಿ, ನಾನು ಇನ್ಮೇಲಿಂದ ಸುಳ್ಳು ಹೇಳೋದಿಲ್ಲ, ಎಲ್ಲ ಆಟದಲ್ಲಿ ನಾವು ಭಾಗವಹಿಸ್ತೀನಿ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀನಿ, ಶುಚಿತ್ವವಾಗಿರ್ತೀನಿ ಅಲ್ವಾ? ಈ ತರ ಸಣ್ಣ ಪುಟ್ಟ ಗುರಿಗಳನ್ನ ಇಟ್ಕೋಬೇಕು. ಸರಿ, ಇವುಗಳನ್ನ ಈ ಸಣ್ಣ ಪುಟ್ಟ ಗುರಿಗಳನ್ನ ಸಾಧಿಸ್ಲಿಕ್ಕೂ ಕೂಡ ಏನಿರ್ಬೇಕು? ನಮಗೆ ನಂಬಿಕೆ ಮತ್ತೆ ಶಿಸ್ತಿರ್ಬೇಕು. ಮಕ್ಕಳ, ನಿಮ್ಮ ಗುರಿ ಸಾಧನೆ ಮಾಡ್ಲಿಕ್ಕೆ ನಿಮಗೆ ಆರೋಗ್ಯ ಮತ್ತೆ ಶಕ್ತಿ ಬೇಕಲ್ವಾ? ಆರೋಗ್ಯ ಮತ್ತೆ ಶಕ್ತಿ ಬೇಕು ಅಂತ ಹೇಳಿದ್ರೆ ಪೌಷ್ಟಿಕ ಆಹಾರವನ್ನ ತಿನ್ಬೇಕು. ಪೌಷ್ಟಿಕ ಆಹಾರ ತಿನ್ನೋದ್ರಿಂದ ನಮ್ಮ ದೈಹಿಕ ಮತ್ತೆ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ಅಲ್ವಾ? ನೀವು ಈಗ ನಾನು ಹೇಳ್ತಕ್ಕಂತ 3 ಆಹಾರಗಳನ್ನ ದಿನನಿತ್ಯದ ಜೀವನದಲ್ಲಿ 3 ಆಹಾರಗಳನ್ನ ಸೇರಿಸ್ಕೋಬೇಕು. ಅದನ್ನ ತಗೊಂಡ್ರೆ ನಮ್ಮ ದೈಹಿಕ ಮತ್ತೆ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಮೊದಲನೇದಾಗಿ ನಾನು ಚಿತ್ರ ಬರ್ತಿದ್ದಂಗೆ ಹೇಳ್ತೀರಾ? 1 ಲೋಟ ಹಾಲು ಅಲ್ವಾ? 1 ಬಾಳೆಹಣ್ಣು. ಮಕ್ಕಳೇ, 1 ಲೋಟ ಹಾಲಿಗೆ ಎಷ್ಟಿರ್ಬೋದು ದುಡ್ಡು? 10 ರೂಪಾಯಿ ಅಂತೂ ಇದೆಯಪ್ಪ ಅಲ್ವಾ? 1 ಮೊಟ್ಟೆ 5 ರೂಪಾಯಿ, 1 ಬಾಳೆಹಣ್ಣು 5 ರೂಪಾಯಿ, ಒಟ್ಟು ಎಷ್ಟಾಯ್ತು? 20 ರೂಪಾಯಿ ಆಯ್ತು ಅಲ್ವಾ? 20 ರೂಪಾಯಿ ನಿಮಗೆ ಕಷ್ಟ ಆಗುತ್ತಲ್ವಾ? ನಾನೊಂದು ಗುಟ್ಟು ಹೇಳ, ಈ 20 ರೂಪಾಯಿ ಸಿಗ್ತಕ್ಕಂತ ಪೌಷ್ಟಿಕಾಂಶವನ್ನ ಕೇವಲ 2 ರೂಪಾಯಿಗೆ ಹೇಗೆ ತಗೋಬಹುದು ಅಂತ ಹೇಳ? ಯಾರಿಗೂ ಹೇಳ್ಬಾರ್ದು? ಇಲ್ಲ, ಹೇಳಿ, ಅವರು ಚೆನ್ನಾಗಿರ್ಬೇಕಲ್ವಾ? ಏನಿಲ್ಲ, ಹೆಸರು ಕಾಳನ್ನ ಮೊಳಕೆ ಬರಿಸಿ ತಿನ್ನೋದು ಅಷ್ಟೇ. ಅದಕ್ಕೊಂದು ಕ್ರಮ ಇದೆ, ರೀತಿ ಇದೆ, ಅದೇ ರೀತಿಯಲ್ಲಿ ಮಾಡ್ಬೇಕು. ಸರಿಯಾಗಿ ಕೇಳಿಸ್ಕೋಬೇಕು. ಹೆಸರು ಕಾಳು ಮೊಳಕೆ ಬರೆಸ್ತಕ್ಕಂಥ ವಿಧಾನ ಹೇಗೆ ಅಂತೇಳಿ, ಬೆಳಿಗ್ಗೆ ಎದ್ದ ಕೂಡಲೇ 2 ಚಮಚ ಹೆಸರು ಕಾಳನ್ನ ಚೆನ್ನಾಗಿ ತೊಳೆದು ನೆನೆ ಹಾಕಬೇಕು. ಚೆನ್ನಾಗಿ ತೊಳೆದು ನೆನೆ ಹಾಕಬೇಕು. ಅರ್ಧ ಲೋಟ ನೀರನ್ನು ಹಾಕೋಬೇಕು. ಅರ್ಧ ಲೋಟ ನೀರು ಹಾಕಬೇಕು. ಅದಕ್ಕೆ 2 ಚಮಚ ಹೆಸರು ಕಾಳನ್ನ ಚೆನ್ನಾಗಿ ತೊಳೆದು ನೆನೆ ಹಾಕಬೇಕು. ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀರನ್ನು ಮಾತ್ರ ಬಸಿಬೇಕು ಅಥವಾ ಚೆಲ್ಲಬೇಕು. ಲೋಟದಲ್ಲಿ ಕಾಳುಗಳನ್ನ ಹಾಗೆ ಬಿಡಬೇಕು. ಬೆಳಗ್ಗೆ ಎದ್ದು ನೋಡಿದಾಗ ಮೊಳಕೆ ಬರುತ್ತೆ, ಅದನ್ನ ತಿನ್ನೋದು. ಇನ್ನೊಂದ್ಸರಿ ಹೇಳ್ತೀನಿ, ಬೆಳಿಗ್ಗೆ ಎದ್ದ ಕೂಡಲೇ ಅರ್ಧ ಲೋಟ ನೀರಿಗೆ 2 ಚಮಚ ಹೆಸರು ಕಾಳನ್ನ ಚೆನ್ನಾಗಿ ತೊಳೆದು ನೆನೆ ಹಾಕಬೇಕು. ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀರನ್ನು ಮಾತ್ರ ಚೆಲ್ಲಬೇಕು, ಕಾಳುಗಳನ್ನ ಹಾಗೆ ಬಿಡಬೇಕು. ಬೆಳಿಗ್ಗೆ ಎದ್ದು ನೋಡುವಾಗ ಮೊಳಕೆ ಬಂದಿರುತ್ತೆ, ಅದನ್ನ ತಿನ್ನೋದು. ಸರಿನಾ? ಸರಿ, ಈಗ ಪ್ರಶ್ನೆ, ಹೆಸರು ಕಾಳನ್ನ ಮೊಳಕೆ ಬರೆಸೋ ಕ್ರಮವನ್ನ ಯಾರು ಹೇಳ್ತೀರಿ? ಕೈ ಹೆಚ್ಚಿ.
ಪುಟ ನೀನೆ ನೀನೆ. ಹೆಸರು ಕಾಳನ್ನು 2 ಚಮಚ ಹಾಕೋಬೇಕು. ಅರ್ಧ ಗ್ಲಾಸ್ ನೀರು ಹಾಕಬೇಕು. ಹೆಸರು ಕಾಳು ಚೆನ್ನಾಗಿ ತೊಳೆದು ಬಸಿಬೇಕು. ಆಯ್ತು, ಈಗ ನಾನೇ ಹೇಳ್ತೀನಿ. ಬೆಳಿಗ್ಗೆ ಎದ್ದ ಕೂಡಲೇ ಅರ್ಧ ಲೋಟ ನೀರಿಗೆ 2 ಚಮಚ ಹೆಸರು ಕಾಳನ್ನ ಚೆನ್ನಾಗಿ ತೊಳೆದು ನೆನೆ ಹಾಕ್ಬೇಕು. ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀರನ್ನು ಮಾತ್ರ ಚೆಲ್ಲಿ ಕಾಳುಗಳನ್ನ ಹಾಗೆ ಬಿಡಬೇಕು. ಬೆಳಿಗ್ಗೆ ಎದ್ದು ಮೊಳಕೆ ಬಿಟ್ಟಿದ್ರೆ ತಿನ್ನೋದು. ಈಗ ಇನ್ನೊಂದು ಪ್ರಶ್ನೆ ಇದೆ. ಹೆಸರು ಕಾಳು ತಿನ್ನೋದ್ರಿಂದ, ಮೊಳಕೆ ಬರಿಸಿ ತಿನ್ನೋದ್ರಿಂದ ಏನನ್ನು ತಿಂದಷ್ಟು ಪೌಷ್ಟಿಕಾಂಶ ಸಿಗುತ್ತೆ? ನಾನು ಏನ್ ಹೇಳಿದ್ದೆ? ನಾನು ಒಂದರಿ ಕೇಳೋದೇ ಇಲ್ಲ. ಬರೀ ಪ್ರಶ್ನೆ ಉತ್ತರ ಗೊತ್ತಿದ್ದರೆ ಕೈ ಎತ್ತಬೇಕು. ನೀನ್ ಹೇಳಿ. ಸರ್, ಹಾಲು, ಮೊಟ್ಟೆ, ಬಾಳೆಹಣ್ಣು ತಿಂದಷ್ಟು 1 ಲೋಟ ಹಾಲು, ಒಂದು ಮೊಟ್ಟೆ, ಒಂದು ಬಾಳೆಹಣ್ಣು ತಿಂದಷ್ಟು ಪೌಷ್ಟಿಕಾಂಶ ಸಿಗುತ್ತೆ. 2 ಚಮಚ ಹೆಸರು ಕಾಳಲ್ಲಿ ಸಿಗುತ್ತೆ ಅಲ್ವಾ ಮಕ್ಕಳ? ಇನ್ಮೇಲೆ ಹೆಸರು ಕಾಳು ತಿಂತೀರಲ್ವಾ? ನಿಮ್ಮ ಅಪ್ಪ ಅಮ್ಮ ಅಂಗಡಿಯಿಂದ ತಿಂಡಿ ತಂದು ಕೊಡ್ತಾರಲ್ಲ, ಇನ್ಮೇಲೆ ಹೇಳ್ಬೇಕು, ಅಂಗಡಿ ತಿಂಡಿ ಜೊತೆಗೆ ಅಪ್ಪ ನನಗಿನ್ಮೇಲೆ 1 ತಿಂಗಳಿಗೆ ಅರ್ಧ ಕೆಜಿ ಹೆಸರು ಕಾಳನ್ನ ತಂದ್ಕೊಡು. ನಾನು ಪ್ರತಿದಿನ ಅದನ್ನ ಮೊಳಕೆ ಬರಿಸಿ ತಿಂದು ನನ್ನ ಗುರಿಯನ್ನ ಸಾಧಿಸ್ಲಿಕ್ಕೆ ಶಕ್ತಿ ಪಡ್ಕೊಳ್ತೇನೆ ಅಂತ ಹೇಳ್ಬೇಕು. ಏನ್ ಹೇಳ್ತೀರಾ? ಅರ್ಧ ಕೆಜಿ ಹೆಸರು ಕಾಳು ತಂದ್ಕೊಡಪ್ಪ, ನಾನು ಪ್ರತಿದಿನ ಮೊಳಕೆ ಬರಿಸಿ ತಿಂದು ನನ್ನ ಗುರಿಯನ್ನ ಸಾಧಿಸ್ಲಿಕ್ಕೆ ಶಕ್ತಿ ಪಡ್ಕೊಳ್ತೇನೆ ಅಂತ ಹೇಳ್ಬೇಕು. ಹೇಳ್ತೀರಾ? ಹೇಳ್ತೀರಲ್ವಾ? ಸರಿಯಾಗಿದೆ. ಈಗ ಯಾರಿಗೆ ಚೆನ್ನಾಗಿ ಇರ್ಬೇಕು, ಆರೋಗ್ಯವಾಗಿರ್ಬೇಕು, ನಾನು ಆಟ ಪಾಠಗಳಲ್ಲಿ ಫಸ್ಟ್ ಬರ್ಬೇಕು, ನೋಡಕ್ ಚಂದ ಕಾಣಬೇಕು ಅಲ್ವಾ? ಯಾರಿಗನ್ಸುತ್ತೆ ಅವ್ರು ಮಾತ್ರ ತಿನ್ಬೇಕು. ಎಲ್ಲರೂ ತಿಂತೀರಲ್ವಾ? ನಿಮಿಗೋಸ್ಕರ ನಾನು ನೆನ್ನೆನೆ ಎದ್ಬಿಟ್ಟು ಬೆಳಗ್ಗೆ ಮಾಡ್ಬೇಕಲ್ವ, ಅದನ್ನ ಬೆಳಿಗ್ಗೆ ನೆನ್ಸಿಟ್ಟು ರಾತ್ರಿ ನೀರನ್ನ ಚೆಲ್ಲಿ ಬೆಳಿಗ್ಗೆ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ನಿಮಗೋಸ್ಕರ ಹೆಸರು ಕಾಳನ್ನು ತಂದಿದ್ದೀನಿ, ಅದನ್ನ ಕೊಡ್ತೇನೆ, ತಿನ್ಬೇಕು. ಯಾರು ತಿನ್ಬೇಕು? ಅದೇ ಹೇಳ್ದಲ್ಲ, ಯಾರು ನೋಡಕ್ ಚೆನ್ನಾಗಿ ಕಾಣ್ತೀರಾ, ಯಾರು ಬುದ್ಧಿ ಚುರುಕಾಗಿರ್ಬೇಕು ಅವ್ರು ಮಾತ್ರ. ಅದು ತಿನ್ಲಿಲ್ದರಿಗೆ ಇಲ್ಲ. ಜೊತೆಗೆ ಇಲ್ಲಿಂದ ಹೊರಗೆ ಹೋಗ್ತಾ ನಿಮಗೆ 2-3 ದಿನಕ್ಕೆ ಆಗಷ್ಟು ಅಭ್ಯಾಸ ಮಾಡ್ಲಿಕ್ಕೋಸ್ಕರ ಹೆಸರು ಕಾಳನ್ನು ಪ್ಯಾಕೆಟ್ ಅಲ್ಲಿ ಹಾಕೊಂಡ್ ಬಂದಿದೀವಿ. ಅದನ್ನ ಅಭ್ಯಾಸ ಮಾಡ್ಲಿಕ್ಕೋಸ್ಕರ ಇಟ್ಕೊಳ್ಳಿ. ಅದು ಖಾಲಿ ಆದ ನಂತರ ನೀವು ಏನ್ ಹೇಳ್ತೀರಾ ಅಪ್ಪನ ಹತ್ರ ಕೇಳಿ ತಗೋಬೇಕಾಯ್ತಾ? ಈಗ ಹೆಸರು ಕಾಳು ರೆಡಿ ಇದೆ, ಟೇಸ್ಟ್ ನೋಡೋಣ. ಇದನ್ನ ತಿನ್ಲಿಲ್ದರು ಕೆಲವರಿಗೆ ಹೆಸರು ಕಾಳು ನೋಡಿದ್ರೆ ತಿನ್ನಲ್ಲ, ಕೆಲವರು ಅವ್ರು ತಿನ್ಲಿಲ್ದರೆ ಹಾಕ್ತಾರೆ, ನಂತರ ಹಾಕ್ತಾರೆ ಅಲ್ವಾ? ಯಾರಿಗೆ ನೋಡಕ್ ಚೆನ್ನಾಗಿ ಕಾಣ್ಬೇಕು, ಆರೋಗ್ಯವಾಗಿರ್ಬೇಕು, ಓದ್ನಲ್ಲಿ ಮುಂದೆ ಬರಬೇಕು, ಹೆಚ್ಚು ಅಂಕ ತಗೋಬೇಕು, ಅವರು ತಿನ್ಬೋದು. ತಿನ್ಲಿಲ್ದರು ಅಷ್ಟೇ. ಚೆನ್ನಾಗಿದೆಯಾ ಹೇಳ್ಬೇಕು. ಮಕ್ಕಳ, ಗಿಡ ಮರಗಳಿಂದ ಏನೇನು ಉಪಯೋಗ ಅಂತ ಯಾರು ಹೇಳ್ತೀರ? ಕೈ ಎತ್ತಿ. ಹೇಳ್ತಾ ಗಿಡ ಮರಗಳಿಂದ ಗಾಳಿ ಬರುತ್ತೆ, ಹಾ ನೆರಳಾಗುತ್ತೆ, ಹೌದು. ತಿರ್ಗಾ ಮನೆ ಕಟ್ಟಲಿಕ್ಕೆ ಪೀಠೋಪಕರಣ ಮಾಡ್ಲಿಕ್ಕೆ ಉಪಯೋಗ ಆಗುತ್ತೆ. ಹಾ, ಮನೆ ಆಹಾರ ಸಿಗುತ್ತೆ, ಹಣ್ಣುಗಳು ಸಿಗುತ್ತೆ. ಚಪ್ಪಳೆ. ಮತ್ತೆ ಹೇಳ್ತೀರಾ? ಯಾರು ಹೇಳ್ತೀರಾ? ಮತ್ತೆ ಕೈ ಎತ್ತಿ. ನೀನ್ ಹೇಳ್ಬಿಡ. ಮರಗಿಡಗಳಿಂದ ಏನೇನು ಉಪಯೋಗ? ಮರಗಳಿಂದ ಗಾಳಿ ಸಿಗುತ್ತೆ, ನೆರಳು ಸಿಗುತ್ತೆ, ಹಣ್ಣು ಸಿಗ್ತದೆ, ಮನೆ ಕಟ್ಟಕ್ಕೆ ಉಪಯೋಗ ಆಗುತ್ತೆ. ಕಟ್ಟಡಗಳನ್ನು ಕಟ್ಟಬಹುದು, ಪೀಠೋಪಕರಣ ಮಾಡಬಹುದು.
ಆಮೇಲೆ ಬೆಂಚ್ ಮಾಡ್ಬೋದು, ಅದೇ ಪೀಠೋಪಕರಣ. ಆಮೇಲೆ ಪೆನ್ಸಿಲ್ ಮಾಡ್ಬೋದು. ಪೆನ್ಸಿಲ್ ಮಾಡ್ಬೋದು. ಆಮೇಲೆ ಕುತ್ಕೋ. ಗಿಡ ಮರಗಳಿಂದ ಏನೇನು ಉಪಯೋಗ? ಎಲ್ರು ಹೇಳ್ತಾ ಹೋಗಿ. ಏನೇನು ಉಪಯೋಗ? ಹಣ್ಣು, ಔಷಧಿ ಸಿಗುತ್ತಲ್ವಾ? ಆಯುರ್ವೇದಿಕ್ ಔಷಧಿಗಳು ಸಿಗುತ್ತೆ. ಮನೆ ಕಟ್ಟಲು ಮರ ಉಪಯೋಗ ಆಗುತ್ತೆ. ಪೀಠೋಪಕರಣ ಮಾಡ್ಲಿಕ್ಕೆ ಉಪಯೋಗ ಆಗುತ್ತೆ. ಹಲವಾರು ಪ್ರಾಣಿ ಪಕ್ಷಿಗಳಿಗೆ ಮನೆ ಗೂಡಾಗಿದೆ. ಜೊತೆಗೆ ನಮಗೆ ಬರೀ ಗಾಳಿ ಅಲ್ಲ, ಆಮ್ಲಜನಕ. ನಮ್ಗೆ ಉಸಿರಾಡಲಿಕ್ಕೆ ಏನ್ ಬೇಕು? ಆಮ್ಲಜನಕವನ್ನ ಮರಗಿಡಗಳು ಕೊಡ್ತದೆ. ಜೊತೆಗೆ ಮಳೆ ಬರ್ಲಿಕ್ಕೆ ಮರ ಉಪಯೋಗ ಆತಲ್ವಾ? ಮರ ಇದ್ದಷ್ಟು ಮಳೆ ಜಾಸ್ತಿ ಆಗುತ್ತಲ್ವಾ? ಮಳೆಯನ್ನ ತರಲಿಕ್ಕೆ ಮರಗಳು ಉಪಯೋಗ ಆಗುತ್ತೆ. ಏನು ಮಣ್ಣು ಕೊಚ್ಚ ಹೋಗದ ಹಾಗೆ, ಮಳೆ ಬಂದಾಗ ಮಣ್ಣು ಕೊಚ್ಚ ಹೋಗದ ಹಾಗೆ ಹಿಡಿದಿಟ್ಕೊಳುತ್ತೆ. ಮಣ್ಣನ್ನು ಹಿಡಿದಿಡ್ತಕ್ಕಂಥ ಶಕ್ತಿ ಮರ ಗಿಡಗಳಿಗಿದೆ. ಬೇರಿಗಿದೆ ಅಲ್ವಾ? ಜೊತೆಗೆ ಮತ್ತಿನ್ನೇನಾಗುತ್ತೆ? ಎಲ್ಲದೂ ಮಾಡ್ಬೋದು. ಅದ್ರ ಜೊತೆಲಿ ಮರ ಗಿಡಗಳಿಂದ ಜಾಗತಿಕ ತಾಪಮಾನದ ಪರಿಣಾಮವನ್ನ ಕಡಿಮೆ ಮಾಡುತ್ತೆ. ಜಾಗತಿಕ ತಾಪಮಾನ ಅಂದ್ರೆ ಏನು? ಜಾಗತಿಕ ತಾಪಮಾನ ಅಂತಂದ್ರೆ ಭೂಮಿಯ ಉಷ್ಣಾಂಶ ಏರಿಕೆಗೆ ಜಾಗತಿಕ ತಾಪಮಾನ ಅಂತ ಹೇಳ್ತಾರೆ. ಭೂಮಿಯ ಉಷ್ಣಾಂಶ ಯಾಕೆ ಏರಿಕೆ ಆಗ್ತದೆ? ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಹೆಚ್ಚಾಗೋದ್ರಿಂದ ಭೂಮಿ ಉಷ್ಣಾಂಶ ಹೆಚ್ಚಾಗ್ತದೆ. ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಯಾಕೆ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ, ಅರಣ್ಯ ಕಡಿತಾ ಇದೀವಲ್ವಾ? ಅರಣ್ಯ ನಾಶದಿಂದ, ವಾಹನಗಳಿಂದ ಬಿಡ್ತಕ್ಕಂಥ ಹೊಗೆ, ಕಾರ್ಖಾನೆಗಳಿಂದ ಬರ್ತಕ್ಕಂಥ ಹೊಗೆಯಿಂದ, ಮತ್ತೆ ಈ ಕಲ್ಲಿದ್ದಲನ್ನ ಸುಟ್ಟಿ ವಿದ್ಯುತ್ ಉತ್ಪಾದನೆ ಮಾಡ್ತಿದೀವಲ್ಲ, ಅದರಿಂದ ಬರ್ತಕ್ಕಂಥ ಹೊಗೆ, ಇನ್ನು ಹಲವಾರು ಕಾರಣಗಳಿಂದ, ಪ್ಲಾಸ್ಟಿಕ್ ಸುಡುವುದರಿಂದ, ಎಲ್ಲ ಕಾರಣಗಳಿಂದ ವಾತಾವರಣದ ಇಂಗಾಲದ ಡೈಆಕ್ಸೈಡ್ ಹೆಚ್ಚಾಗಿ ಜಾಗತಿಕ ಪರಿಣಾಮ ಹೆಚ್ಚಾಗ್ತದೆ. ಈ ಜಾಗತಿಕ ಪರಿಣಾಮದಿಂದ ಕೆಲವು ಕಡೆ ಏನಾಗ್ತಾ ಇದೆ ಅಂದ್ರೆ, ಮಂಜುಗಡ್ಡೆ ಎಲ್ಲ ಕರಗಿ ನೀರಾಗಿ ಸಮುದ್ರವನ್ನ ಸೇರಿ ಸಮುದ್ರದ ದಡದಲ್ಲಿರ್ತಕ್ಕಂಥ ಪ್ರದೇಶ ಎಲ್ಲ ಚಿಕ್ಕದಾಗ್ತಾ ಬರ್ತಾ ಇದೆ, ಅಂದ್ರೆ ಮುಳುಗಡೆ ಆಗ್ತಾ ಬರ್ತಾ ಇದೆ. ಮತ್ತೊಂದು ಕಡೆ ನೋಡಿದ್ರೆ ವಿಪರೀತ ಬರಗಾಲ, ಆಹಾರ ನೀರು ಕುಡಿಲಿಕ್ಕೆ ನೀರಿಲ್ಲ, ತಿನ್ನೋಕೆ ಆಹಾರ ಇಲ್ಲ, ಪರದಾಟ. ಮತ್ತೊಂದು ಕಡೆ ಯಥೇಚ್ಛವಾಗಿ ಮಳೆ ಬಂದು ಜೀವನ, ಮನೆ, ಮಠ, ಮನುಷ್ಯರು ಎಲ್ಲರೂ ಕೂಡ ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನ ತಡಿಬೇಕು ಅಂದ್ರೆ ಏನ ಮಾಡಬೇಕು ಅಂತ ಹೇಳಿದ್ರೆ, ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನ ಕಡಿಮೆ ಮಾಡಬೇಕು. ಈ ಜಾಗತಿಕ ಪರಿಣಾಮವನ್ನು ಕಡಿಮೆ ಮಾಡಬೇಕು ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಕಡಿಮೆ ಮಾಡಬೇಕು. ಇಂಗಾಲದ ಡೈಆಕ್ಸೈಡ್ ಕಡಿಮೆ ಆಗ್ಬೇಕು ಅಂದ್ರೆ ಮರ ಗಿಡಗಳನ್ನ ಹೆಚ್ಚೆಚ್ಚು ಬೆಳೆಸಬೇಕು. ನೋಡಿ, ಯಾವುದೇ ದಾರಿ ಇಲ್ಲ. ಮರ ಗಿಡಗಳನ್ನ ಹೆಚ್ಚೆಚ್ಚು ಬೆಳೆಸೋದ್ರಿಂದ ನಾವು ಚೆನ್ನಾಗಿರ್ತೀವಿ ಅಂತ ಹೇಳಿದ್ರೆ, ಮರಗಳನ್ನ ನಾವು ದೇವ್ರು ಅಂತ ಹೇಳ್ಬೋದಲ್ವಾ? ದೇವ್ರಲ್ವಾ? ಹೌದಲ್ವಾ? ಆ ಮರ ಗಿಡಗಳನ್ನ ಹೆಚ್ಚೆಚ್ಚು ನಾವು ಬೆಳೆಸ್ತಕ್ಕಂಥದ್ದು, ಉಳಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಲ್ಲ? ಮಾಡ್ತಿರಲ್ವಾ? ಮಾಡೋಣವಾ? ಹಾಗಿದ್ರೆ ಗಿಡ ಮರಗಳನ್ನ ಬೆಳೆಸೋದು ಹೇಗೆ ಅಂತ ನೋಡೋಣ. ಗಿಡ ಬೆಳೆಸೋದು ಹೇಗೆ ನೋಡೋಣ. ಈಗ ಗಿಡ ನೆಡ್ತಕ್ಕಂಥ ಜಾಗವನ್ನ ಮೊದಲಿಗೆ ಗುರುತಿಸ್ತಕ್ಕಂಥದ್ದು ಬಹಳ ಮುಖ್ಯ. ಗಿಡ ನೆಡ್ತಕ್ಕಂಥ ಜಾಗ ಹೇಗಿರ್ಬೇಕು ಅಂದ್ರೆ, ಸೂರ್ಯನ ಕಿರಣ ಯಾವಾಗ್ಲೂ ಆ ಜಾಗದಲ್ಲಿ ಬೀಳೋ ಹಾಗಿರ್ಬೇಕು. ಅದ್ರ ಪಕ್ಕದಲ್ಲಿ ಯಾವುದೇ ಕಟ್ಟಡ ಇರಬಾರ್ದು, ಅಂದ್ರೆ ಕಟ್ಟಡದ ನೆರಳು ಆ ಜಾಗದ ಮೇಲೆ ಬೀಳಬಾರ್ದು. ಜೊತೆಗೆ ದೊಡ್ಡ ಮರದ ನೆರಳು ಕೂಡ ಆ ಜಾಗದಲ್ಲಿ ಬೀಳಬಾರ್ದು. ಯಾಕಪ್ಪ ಅಂತ ಹೇಳಿದ್ರೆ, ಗಿಡಗಳು ತಮ್ಮ ಆಹಾರಗಳನ್ನು ಯಾವ್ದ್ರಿಂದ? ಸೂರ್ಯನ ಕಿರಣಗಳಿಂದಾನೇ ತಾನೆ ಉತ್ಪತ್ತಿ ಮಾಡ್ಕೊಳ್ತವೆ ತಮ್ಮ ಆಹಾರವನ್ನ. ಹಾಗಾಗಿ ಬಿಡಬಾರ್ದು. ಮತ್ತೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 15 ಅಡಿ ಅಂತರ ಇರಬೇಕು. ಎಷ್ಟಿರ್ಬೇಕು? 15 ಅಡಿ ಅಂತರ ಇರಬೇಕು. ಯಾವುದೇ ಕಟ್ಟಡ ಇರಬಾರ್ದು, ದೊಡ್ಡ ಮರದ ನೆರಳು ಕೂಡ ಅಲ್ಲಿ ಬೀಳಬಾರ್ದು. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 15 ಅಡಿ ಅಂತರ ಇರಬೇಕು. ಸರಿನಾ? ಓಕೆನಾ? ಸರಿ. ಈಗ ಗಿಡ ನಡ್ತಕ್ಕಂಥ ಜಾಗವನ್ನ ಗುರುತಿಸುವುದು ಹೇಗೆ ಅಂತ ಯಾರು ಹೇಳ್ತೀರಾ? ಕೈ ಎತ್ತಿ. ಯಾರು ಹೇಳ್ತೀರಾ? ನೀನೇನಪ್ಪ ಕಿಶನ್. ಸರ್, ಕೆಮ್ಮಣ್ಣಿರ್ಬೇಕು, ಗಿಡ ನೆಡತಾವು ಚೆನ್ನಾಗಿರ್ಬೇಕು ಜಾಗ. ಅಲ್ಲಿ ಕೆಮ್ಮಣ್ಣು ಇಲ್ಲಾಂದ್ರೆ ಮಾಮೂಲಿ ಮಣ್ಣಿರ್ಬೇಕು.
ಹದಿನೈದು ಅಡಿ ಕಟ್ಟಡ ಅವೇನು ಇರ್ಬೇಡ, 15 ಅಡಿ ಬುಟ್ಟಿ ನೆಡ್ಬೇಕು. ಕಟ್ಟಡದ ನೆರಳು ಆ ಜಾಗದ ಮೇಲೆ ಬೀಳಬಾರ್ದು. ದೊಡ್ಡ ಮರದ ನೆರಳು ಅದ್ರ ಮೇಲೆ ಬೀಳಬಾರ್ದು. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 15 ಅಡಿ ಅಂತರ ಇರಬೇಕು ಅಲ್ವಾ? ಇರ್ಲಿ, ಅರ್ಧ ಕೊಡ್ಬೇಕಿತ್ತಲ್ವಾ? ನೀನ್ ಅರ್ಧನೇ ಹೇಳಿದ್ದು, ಕೆಮ್ಮಣ್ಣು ಏನೇನು ಹೇಳಿದೆ, ನಾನು ಕೆಮ್ಮಣ್ಣು ಹೇಳೇ ಇಲ್ಲ ಅಲ್ವಾ? ಹಾ ಸರಿ. ಈಗ ಗಿಡ ನೆಡ್ಲಿಕ್ಕೆ ಜಾಗವನ್ನ ಗುರುತಿಸಿದ್ದಾಯ್ತು ಅಲ್ವಾ? ಅದಕ್ಕೆ ಬಿಸಿಲು ಬೀಳ್ತಾ ಇರಬೇಕು, ಯಾವಾಗ್ಲೂ 15 ಅಡಿ ಅಂತರ ಇರಬೇಕು ಅಂತ ಹೇಳಿ. ಗಿಡ ನೆಡೋದು ಹೇಗೆ ಅಂತ ನೋಡೋಣ. ಈಗ 2 ಅಡಿ ಅಗಲ, 2 ಅಡಿ ಅಗಲ, 2 ಅಡಿ ಉದ್ದ, 2 ಅಡಿ ಆಳದ ಗುಂಡಿಯನ್ನ ತೆಗಿಬೇಕು. 2 ಅಡಿ ಅಗಲ, 2 ಅಡಿ ಉದ್ದ, 2 ಅಡಿ ಆಳದ ಗುಂಡಿಯನ್ನ ತೆಗಿಬೇಕು. ಗುಂಡಿಯ ಕೆಳಭಾಗದಲ್ಲಿ ತೆಂಗಿನ ಸಿಪ್ಪೆ ಗೊತ್ತಲ್ಲ, ತೆಂಗಿನ ಮಟ್ಟೆ ಅಂತ ಹೇಳ್ತಾರೆ, ಒಣಗಿದ ತೆಂಗಿನ ಸಿಪ್ಪೆಯನ್ನ ಹಾಕ್ಬೇಕು. ಅಥವಾ ತೆಂಗಿನ ಸಿಪ್ಪೆ ಸಿಗ್ಲಿಲ್ಲ ಅಂದ್ರೆ ಒಣಗಿದ ಎಲೆಗಳನ್ನ ಹಾಕ್ಬೇಕು. ಈ ತೆಂಗಿನ ಸಿಪ್ಪೆ ಯಾಕೆ ಹಾಕ್ತೇವೆ ಅಂತ ಹೇಳಿದ್ರೆ, ನೀರು ಹಿಂಗ್ ಹೋಗ್ಬಾರ್ದು. ನಾವು ಹಾಕಿರ್ತಕ್ಕಂಥ ನೀರು ಹಿಂಗ್ ಹೋದ್ರೆ ಗಿಡಕ್ಕೆ ನೀರು ಸಿಗ್ದಲೆ ಗಿಡ ಒಣಗೋಗುತ್ತೆ. ನೀರನ್ನ ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿ ಇದು ಉಪಯೋಗ ಇದು ಮಾಡ್ತಾರೆ, ತೆಂಗಿನ ಸಿಪ್ಪೆ ಮಾಡ್ತದೆ. ಹಾಗಾಗಿ ತೆಂಗಿನ ಸಿಪ್ಪೆ ಹಾಕ್ತಿವಿ. ಆ ನಂತರ ಏನ್ ಮಾಡ್ಬೇಕು, ಅರ್ಧದಷ್ಟು ಗುಂಡಿಯನ್ನ ಮಣ್ಣು ಅಂದ್ರೆ ಕೆಮ್ಮಣ್ಣಿದ್ರೆ ತುಂಬಾ ಒಳ್ಳೇದು. ಕೆಮ್ಮಣ್ಣು ಸಿಗ್ಲಿಲ್ಲ ಅಂದ್ರೆ ಯಾವ್ದಾದ್ರು ಮಣ್ಣಾಯ್ತು, ಕೆಮ್ಮಣ್ಣು ಸಿಕ್ಕಿದ್ರೆ ತುಂಬಾ ಒಳ್ಳೇದು. ಮಣ್ಣು ಮತ್ತೆ ಗೊಬ್ಬರದ ಮಿಶ್ರಣವನ್ನ ಹಾಕ್ಬೇಕು. ಮಣ್ಣು ಮತ್ತೆ ಗೊಬ್ಬರದ ಮಿಶ್ರಣದಿಂದ ಅರ್ಧದಷ್ಟು ಗುಂಡಿಯನ್ನ ತುಂಬಬೇಕು. ಆ ನಂತರ ಸಸಿ ಇರುತ್ತಲ್ವಾ, ಸಸಿಯನ್ನ ಪ್ಲಾಸ್ಟಿಕ್ ಬ್ಯಾಗ್ ನಿಂದ ಹೊರಗೆ ತೆಗೆದು, ಪ್ಲಾಸ್ಟಿಕ್ ಚೀಲದಿಂದ ತೆಗೆದು ಗುಂಡಿಯಲ್ಲಿ ಇಟ್ಬಿಟ್ಟು, ಆ ನಂತರ ಉಳಿದ ಗುಂಡಿಯನ್ನ ಮತ್ತೆ ಮಣ್ಣು ಮತ್ತೆ ಗೊಬ್ಬರದ ಮಿಶ್ರಣದಿಂದ ತುಂಬಬೇಕು. ಮಣ್ಣು ಮತ್ತೆ ಗೊಬ್ಬರದಿಂದ ತುಂಬಬೇಕು. ಆ ನಂತರ ನೀರ್ ಹಾಕ್ಬೇಕು. ಆಮೇಲೆ ಬೇಲಿ ಹಾಕ್ಬೇಕು ಅಲ್ವಾ? ಹಸು ಕರುಗಳು ತಿನ್ನದ ಹಾಗೆ ಸುತ್ತ ಬೇಲಿ ಹಾಕ್ಬೇಕು. ಹೌದ್ ತಾನೆ? ಗೊತ್ತಾಯ್ತಲ್ವಾ? ಹೇಗಿರ್ಬೇಕು? 2 ಅಡಿ ಅಗಲ, ತೆಗೆದು ತೆಂಗಿನ ಸಿಪ್ಪೆಯನ್ನು ಅರ್ಧ ಗುಂಡಿಯಷ್ಟು ಮಣ್ಣು ಮತ್ತು ಗೊಬ್ಬರದಿಂದ ತುಂಬಬೇಕು. ಆನಂತರ ತೆಗೆದು ಗಿಡವನ್ನ ಇಟ್ಬಿಟ್ಟು ಉಳಿದ ಗುಂಡಿಯನ್ನ ಮಣ್ಣು ತುಂಬಬೇಕು. ದಿನಕ್ಕೊಂದು ಬಿಂದಿಗೆ 2 ಪುಟ್ಟಿ ಸಗಣಿಯನ್ನಾರು ಹಾಕ್ಲೇಬೇಕು. 2 ಪುಟ್ಟಿ ಸಗಣಿ ಅಥವಾ ಗೊಬ್ಬರವನ್ನ ಹಾಕ್ಲೇಬೇಕು. 2 ಪುಟ್ಟಿ ಗೊಬ್ಬರವನ್ನ ಹಾಕ್ಬೇಕು. ಆ ನಂತರ ಹಾಗೆ ಬೇಲಿ ಕೂಡ ಹಾಕ್ಬೇಕು. ಜೊತೆಲಿ 2 ವರ್ಷದ ತನಕ ಹಣ್ಣಿನ ಗಿಡ ಕೊಡ್ತೀವಿ. ಬಹುತೇಕ ನಾವು ಕೊಡೋದು ನಿಮಗೆಲ್ಲ ಹಣ್ಣಿನ ಗಿಡ ಇರೋದ್ರಿಂದ ಅದು 2 ವರ್ಷದೊಳಗೆ ಬಿಡ್ತಕ್ಕಂಥ ಒಳಗೆ ಬಿಡ್ತಕ್ಕಂಥ ಕಾಯಿಗಳನ್ನ ಕಿತ್ತಾಕ್ಬೇಕು. ಯಾವುದೇ ಹಣ್ಣಿನ ಗಿಡ ಆಗಲಿ 2 ವರ್ಷದ ಬಿಡ್ತಕ್ಕಂಥ ಕಾಯಿಗಳನ್ನ ಯಾಕೆ ಕಿತ್ತಾಕ್ಬೇಕು ಅಂತ ಹೇಳಿದ್ರೆ, ಮುಂಚೆನೆ ನಾವು ಬಂತು ಸಣ್ಣ ಗಿಡದಲ್ಲೇ ನಾವು ಕಾಯಿ ಬಂತು ಅಂತ ಹೇಳಿ ಖುಷಿ ಪಟ್ಟು ತಿನ್ನಕ್ ಹೋದ್ರೆ ಗಿಡ ಬೆಳವಣಿಗೆ ಆಗಲ್ಲ. ಗಿಡಕ್ಕೆ ಬೆಳವಣಿಗೆಗೆ ಬೇಕಾಗ್ತಕ್ಕಂಥ ಪೋಷಕಾಂಶ ಎಲ್ಲ ಆ ಕಾಯಿನೇ ತಗೊಳ್ಳೋದ್ರಿಂದ ಗಿಡ ಬೆಳವಣಿಗೆ ಆಗಲ್ಲ. ಹಾಗಾಗಿ 2 ವರ್ಷದ ತನಕ ಕಾಯಿಗಳು ಬಿಟ್ರೆ, ಕಾಯಿಯಲ್ಲಿದ್ದಾಗಲೇ ಈಚು ಬಿಟ್ರೆ ಅವಾಗ್ಲೇನೆ ಕಿತ್ತು ಕೆಳ ಹಾಕ್ಬೇಕು. ಸರಿನಾ? ಗೊತ್ತಾಯ್ತಲ್ವಾ? 2 ಅಡಿ ಅಗಲ, 2 ಅಡಿ ಉದ್ದ, 2 ಅಡಿ ಆಳ ಕೆಳಭಾಗದಲ್ಲಿ ತೆಂಗಿನ ಸಿಪ್ಪೆಯನ್ನು ಹಾಕ್ಬಿಟ್ಟು, ಅನಂತರ ಅರ್ಧ ಗುಂಡಿಯಷ್ಟು ಮಣ್ಣು ಮತ್ತೆ ಗೊಬ್ಬರದ ಮಿಶ್ರಣದಿಂದ ತುಂಬಬೇಕು. ಆನಂತರ ಪ್ಲಾಸ್ಟಿಕ್ ಚೀಲದಿಂದ ಗಿಡವನ್ನು ತೆಗೆದು ಇಟ್ಬಿಟ್ಟು, ಆನಂತರ ಉಳಿದ ಗುಂಡಿಯನ್ನ ಮಣ್ಣು ಮತ್ತೆ ಗೊಬ್ಬರದ ಮಿಶ್ರಣ ಮುಚ್ಚಬೇಕು. ಆನಂತರ ಬೇಲಿಯನ್ನ ಹಾಕ್ಬೇಕು ಅಲ್ವಾ? ದಿನಕ್ಕೊಂದು ಬಿಂದಿಗೆ ನೀರನ್ನಾದ್ರೂ ಹಾಕ್ಬೇಕು. ಈಗ ಸರಿ, ಈಗ ಗಿಡವನ್ನ ಬೆಳೆಸ್ತಕ್ಕಂಥದ್ದು ಹೇಗೆ ಅಂತ ಯಾರು ಹೇಳ್ತೀರಾ? ಗಿಡ ನೆಡೋದನ್ನ 2 ಉದ್ದ, 2 ಅಡಿ ಆಳ ಇರಬೇಕು, 2 ಅಡಿ ಉದ್ದ ಇರಬೇಕು, 2 ಅಡಿ ಅಗಲ ಇರಬೇಕು. ಮತ್ತೆ ಗುಂಡಿ ಕೆಳಕ್ಕೆ ಇದು ಕಾಯಿ ಹಾಕ್ಬಿಟ್ಟು ಆದ್ಮೇಲೆ ಗೊಬ್ಬರ ಮತ್ತೆ
ಮಿಶ್ರಣ ಮುಚ್ಬಿಟ್ಟು ಆಮೇಲೆ ಗಿಡ ಅದನ್ನ ಕವರ್ ತೆಗ್ದ್ಬಿಟ್ಟು ಅದ್ರ ಮೇಲೆ ಹಾಕ್ಬಿಟ್ಟು ಮಣ್ಣೆಲ್ಲ ಇಟ್ಬಿಟ್ಟು ಮುಚ್ಬಿಟ್ಟು ಇನ್ನು ಉಳಿದುಕೊಂಡೇನ ಮಣ್ಣು ಮತ್ತೆ ಗೊಬ್ಬರದಿಂದ ಮುಚ್ಬೇಕು. ಮುಚ್ಚಬೇಕು. ಆಮೇಲೆ ಹಸುಕೊಂಡು ತಿನ್ನದ ಹಾಗೆ ಬೇಲಿನ ಹಾಕ್ಬೇಕು. ದಿನಕ್ಕೊಂದು ಬಿಂದಿಗೆ ನೀರನ್ನು ಹಾಕ್ಬೇಕು. ವರ್ಷಕ್ಕೊಮ್ಮೆ 2 ಪುಟ್ಟಿ ಗೊಬ್ಬರವನ್ನು ಹಾಕಲೇಬೇಕು ಅಲ್ವಾ. 2 ವರ್ಷದೊಳಗೆ ಬಿಡ್ತಕ್ಕಂತ ಕಾಯಿಗಳನ್ನ ಕಿತ್ತು ಹಾಕ್ಬೇಕು ಅಲ್ವಾ. ಚಪ್ಪಾಳೆ ಕೂಡ ನೋಡಿಗೆ ಎಲ್ರು ಕೂಡ ಬೆಳೆಸ್ತಿರಲ್ವಾ. ಗಿಡ ಮರಗಳನ್ನ ಯಾಕೆ ಬೆಳೆಸ್ಬೇಕು ಅಂತ ನಮಗೆ ಗೊತ್ತಾಗಿದೆ ಅಲ್ವಾ. ಹಸಿರೇ ಅಲ್ವಾ, ನಮಗೆ ಉಸಿರು ಕೊಡ್ತಾ ಇರೋದೇ ಹಸಿರಾಗಿರೋದ್ರಿಂದ ನಾವು ಅದನ್ನ ಬೆಳೆಸೋದು ನಮ್ಮ ಕರ್ತವ್ಯ, ಅದು ದೇವರಿದ್ದಾಗೆ ಅಂತ ಹೇಳಿದ್ವಿ ಅಲ್ವಾ. ಇನ್ಮೇಲೆ ಎಲ್ರು ಕೂಡ ನಿಮ್ ಬೆಳೆಸ್ತಿರಲ್ವಾ, ಖಂಡಿತ ಬೆಳೆಸ್ತಿರಲ್ವಾ. ಹ್ಯಾಪಿ ವುಡ್ ಫೌಂಡೇಶನ್ ನ ಗುರಿ ಏನಿತ್ತು? ಜಗತ್ತಿನಲ್ಲಿ ಹೆಚ್ಚೆಚ್ಚು ಸಂತೋಷವನ್ನ ಸೃಷ್ಟಿ ಮಾಡೋದು. ಅದಕ್ಕೆ ನಿಮ್ ಸಹಾಯ ಕೇಳಿದ್ವಿ ಅಲ್ವಾ. ಈಗ ಗೊತ್ತಾಯ್ತಾ ಹೇಗ್ ಸಹಾಯ ಮಾಡಬಹುದು? ಹೇಗಪ್ಪ ಅಂತ ಹೇಳಿದ್ರೆ, ನೀವು ನಿಮ್ಮ ಜೀವನದ ಏನ್ ಗುರಿ ಇದೆಯಲ್ವಾ, ಆ ಗುರಿಯನ್ನ ಸಾಧನೆ ಮಾಡಿ ಆರೋಗ್ಯ, ಪೌಷ್ಟಿಕಾಂಶ, ಹೆಸರು ಕಾಳನ್ನು ತಿನ್ನೋದ್ರಿಂದ, ಹೆಸರು ಮೊಳಕೆ ಬಳಸಿ ತಿನ್ನೋದ್ರಿಂದ ಆರೋಗ್ಯವಂತರಾಗಿದ್ದು ನಿಮ್ಮ ಗುರಿಯನ್ನ ಸಾಧನೆ ಮಾಡಿ ಪರಿಸರವನ್ನ ಪ್ರೀತಿಸಿದ್ರೆ ಅಥವಾ ಗಿಡ ಮರಗಳನ್ನ ಹೆಚ್ಚೆಚ್ಚು ಬೆಳೆಸಿದ್ರೆ ನಮ್ಮ ಗುರಿ ಸಾಧಿಸಿದಾಗತ್ತೆ. ನೀವು ನಮಗೆ ಸಹಕಾರ ಮಾಡ್ದಂಗಾಗತ್ತೆ. ಗೊತ್ತಾಯ್ತಲ್ವಾ? ಗೊತ್ತಾಯ್ತಾ? ಮಾಡ್ತೀರಲ್ವಾ? ನೀವು ಖಂಡಿತ ಮಾಡ್ತೀರಾ. ಮತ್ತೆ ನೀವು ಒಳ್ಳೊಳ್ಳೆ ಏನು ಬೇಕಾರಾಗ್ಬೋದು ನೀವು ಅಂತ ಹೇಳಿಕೊಂಡಿದ್ದೀರಲ್ವಾ. ನಿಮ್ ಗುರಿಯನ್ನು ಕೂಡ ಬರ್ದಿಟ್ಟಿದ್ದೀರಾ ಅಲ್ವಾ. ಸರಿ, ಈಗ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ, ನಿಮಗೆ 2 ಹಣ್ಣಿನ ಗಿಡ ಕೊಡ್ತೀವಲ್ವಾ. ಆ ಹಣ್ಣಿನ ಗಿಡ ಬೆಳೆಸಿದವರಿಗೆ ನಿಮಗೆ ನಿಮ್ಮ ಮನೆಗಳಲ್ಲಿ ನೆಡ್ಲಿಕ್ಕೆ 2 ಹಣ್ಣಿನ ಗಿಡಗಳನ್ನ ಕೊಡ್ತೇವೆ. ಬೆಳೆಸ್ತಿರಲ್ವಾ ಅದನ್ನ ಚೆನ್ನಾಗಿ? ಯಾರು ಒಂದು ಖುಷಿಯ ವಿಚಾರ ಹೇಳ್ತೀನಿ ಹೇಳ, ರೆಡಿ ಇದ್ದೀರಾ? ನೀವು ಹಣ್ಣಿನ ಗಿಡ ಯಾರು 2 ವರ್ಷದ ನಂತರ ಮೊದಲಿಗೆ ಹಣ್ಣು ಬೆಳೆದಿದೆ ಸರ್ ಅಂತ ಯಾರು ತೋರಿಸ್ತೀರಾ, ಅವರಿಗೆ ಮೊದಲನೇ ಬಹುಮಾನ ಅಂತೇಳಿ 1,000 ರೂಪಾಯಿ ಕೊಡ್ತಿದೀವಿ. ಚಪ್ಪಾಳೆ. ಆನಂತರ 2ನೇ ಬಹುಮಾನ, 2ನೇದಾಗಿ ತೋರಿಸ್ತವರಿಗೆ 500 ರೂಪಾಯಿ. 3ನೇವರಿಗೆ 250 ರೂಪಾಯಿ. ಎಲ್ರು ಬಹುಮಾನ ತಗೋತಿರಲ್ವಾ? ಎಲ್ರು ಗಿಡ ಬೆಳೆಸ್ತಿರಲ್ವಾ? ಗಿಡ ನಮ್ ದೇವ್ರಲ್ವಾ, ಬೆಳೆಸ್ಲೇಬೇಕಲ್ವಾ? ಹಸಿರೇ ಉಸಿರಲ್ವಾ? ಬೆಳೆಸನಾಗಿದ್ರೆ ಖಂಡಿತ ಬೆಳೆಸ್ತೀರಾ? ನಮ್ಮ ಹ್ಯಾಪಿ ವುಡ್ ಫೌಂಡೇಶನ್ ಗುರಿ ಸಾಧಿಸ್ಲಿಕ್ಕೆ ನೀವು ಸಹಾಯ ಮಾಡ್ತಿದ್ದೀರಲ್ವಾ? ಓಕೆ, ಡನ್. ಮಕ್ಳ, ಈಗ ನೀವು ಸಾಲಾಗಿ ಹೊರಗೆ ಬರ್ಬೇಕು. ನೀವು ಹೊರಗೆ ಹೋಗುವಾಗ ನಿಮ್ಮ ಗೋಲ್ ಚೀಟಿ ಇದೆಯಲ್ವಾ, ನಿಮ್ಮ ಗುರಿ ಚೀಟಿ ಇದೆಯಲ್ಲ, ಅದನ್ನ ಬಾಕ್ಸಿಗೆ ಹಾಕ್ಬಿಟ್ಟು ಚಿಕ್ಕಿ ಕೊಡ್ತೀವಿ. ಕಡಲೆ ಮಿಠಾಯಿ ಚಿಕ್ಕಿ ಕೊಡ್ತೀವಿ. ಮತ್ತೆ ನಿಮ್ಮ ಮನೆಯಲ್ಲಿ ಅಭ್ಯಾಸ ಮಾಡ್ಲಿಕ್ಕೋಸ್ಕರ ಹೆಸರು ಕಾಳು ಪಾಕೆಟ್ ಅಂತ ಅಂದಿದ್ವಿ ಅಂತ ಹೇಳಿದೆ ಅಲ್ವಾ, ಅದನ್ನ ಕೂಡ ಕೊಡ್ತೀವಿ. ಅದನ್ನ ಇಸ್ಕೊಂಡು ಈಗ ನಾವು ಹೊರಗಡೆ ಹೋಗಿ ಗಿಡ ನೆಡ್ಲಿಕ್ಕೆ ಹೋಗೋಣ. ಗಿಡ ನೆಡೋದು ಹೇಗೆ ಅಂತೇಳಿ ನಾವೇ ನೆಟ್ಬಿಟ್ಟು ನೋಡೋಣ. ಆಯ್ತಾ? ರೆಡಿನಾ? ಸರಿ, ನಿಧಾನಕ್ಕೆ ಎಲ್ರು ಕೂಡ ಎದ್ದೇಳಿ, ಗಲಾಟೆ ಮಾಡಬೇಡಿ.